ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೊದಲಾಗಿ. ಮತ್ತು ಇವತ್ತು 7ರಿಂದ 7:30ವರೆಗೆ ಭಜನೆ ಮತ್ತು ಜಾನಪದ ಹಾಡುಗಳನ್ನು ಹಾಡಿದ ನಮ್ಮ ಎಲ್ಲ ಅಕ್ಕ ತಂಗಿಯಂದಿರಿಗೆ, ತಾಯಂದಿರಿಗೆ ತುಂಬಾ ಚೆನ್ನಾಗಿ ಹಾಡಿದಿರಿ. ಮತ್ತೆ ಹಲವು ಪದ್ಯಗಳು ನನಗೆ ಹೊಸ್ತು. ನಾನು ದಕ್ಷಿಣ ಕನ್ನಡದವನಾದ ಕಾರಣ ಉತ್ತರ ಕನ್ನಡದಲ್ಲಿ ಹಾಡುವ ಹಾಡುಗಳು ನಮ್ಮಲ್ಲಿ ಅಷ್ಟು ಪ್ರಚಲಿತ ಇಲ್ಲ. ಅದು ಹಾಡಿ ನನಗೆ ಹಾಡನ್ನು ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಗೆಲ್ರಿಗೂ ನನ್ನ ಧನ್ಯವಾದಗಳು. ಇವತ್ತಿನ ಚರ್ಚೆಯ ವಿಷಯ ಕುಟುಂಬದಲ್ಲಿ ಸವಾಲುಗಳ ಸೂಕ್ತ ನಿರ್ವಹಣೆ ಅಂತ ವಿಷಯ. ನಾನು ರಮಾನಂದ ಹೆಗ್ಡೆಯವರು ಇದರ ಬಗ್ಗೆ ಚರ್ಚೆ ಮಾಡಿ ಇದೊಂದು ವಿಷಯ ಬಗ್ಗೆ ಮಾತಾಡಬಹುದು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ನನ್ನ ಕಳೆದ 7-8 ವರ್ಷದ ಆಪ್ತ ಸಲಹಾಕಾರನಾಗಿ ಮತ್ತೆ ಈ ಸಂಸ್ಥೆಯನ್ನು ನಡೆಸುವ ಜವಾಬ್ದಾರಿಯಿಂದ ನನಗೆ ಬಂದ ಅನುಭವಗಳನ್ನ ನಿಮ್ಮೊಟ್ಟಿಗೆ ಹಂಚ್ತೇನೆ ಮತ್ತು ಈ ವಿಷಯದ ಬಗ್ಗೆ ನನ್ನ ಅನುಭವಗಳನ್ನ ಸ್ಪೆಸಿಫಿಕ್ ಆಗಿ ನಿಮ್ಮೊಟ್ಟಿಗೆ ಹಂಚಲಿಕ್ಕೆ ಬಯಸ್ತೇನೆ. ಕುಟುಂಬದ ಸವಾಲುಗಳ ಸೂಕ್ತ ನಿರ್ವಹಣೆ ಅಂದಾಗ ಏನು ಸವಾಲುಗಳು ಕುಟುಂಬದಲ್ಲಿ ಬರುವಂತದ್ದು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗಲೇ ರಮಾನಂದ ಹೆಗ್ಡೆಯವರು ಸ್ಥೂಲವಾಗಿ ನಮ್ಮ ಕುಟುಂಬದ ಘಟಕಗಳನ್ನ ಟಚ್ ಮಾಡಿದ್ದಾರೆ. ನಮ್ಮ ಒಂದು ಕುಟುಂಬದಲ್ಲಿ ಯಾವ ಘಟಕ ಇದೆ ಅಂದ್ರೆ ತಂದೆ ತಾಯಿ, ಮಕ್ಕಳು, ಅಜ್ಜ ಅಜ್ಜಿ. ಈಗ ಮುಖ್ಯವಾಗಿ ಈ ಘಟಕಗಳಿಂದ ಒಂದು ಕುಟುಂಬ ಅಂತ ಇವತ್ತಿದೆ. ನಮ್ಮ ಸಣ್ಣದಿರುವ ಕಾಲದಲ್ಲಿ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪಂದರು, ಅತ್ತೆ ಮಾವಂದರು, ಈ ತರ ಹೆಚ್ಚಿನ ಜನರು ನಮ್ಮ ಒಂದೇ ಮನೆಯಲ್ಲೂ ಒಟ್ಟಿಗೆ ಬದುಕ್ತಾ ಇದ್ವಿ. ಇವತ್ತಿನ ನಮ್ಮ ಚರ್ಚೆಯನ್ನ ನಾವು ತಂದೆ ತಾಯಿ, ಅಜ್ಜ ಅಜ್ಜಿ ಮತ್ತೆ ಮಕ್ಕಳು ಈ ದೃಷ್ಟಿಯಿಂದ ತಿಳ್ಕೊಳ್ಳೋಣ. ಈಗ ಕುಟುಂಬದ ಮುಖ್ಯವಾದ ಒಂದು ಘಟಕ ಮಕ್ಕಳು. ಈ ಮಕ್ಕಳ ಬಗ್ಗೆ ಹದಿಹರೆಯದಲ್ಲಿ ನಾನು ಆಪ್ತ ಸಲಹಾಕಾರನಾಗಿ ತುಂಬಾ ತಾಯಂದ್ರು, ತಂದೆಯಂದ್ರು ನನ್ನನ್ನ ಸಂಪರ್ಕಿಸಿದ್ದಾರೆ. ಅಂದ್ರೆ ಕೆಲವು ಉದಾಹರಣೆಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಈಗ ತಂದೆ ತಾಯಂದ್ರು ಸಾಧಾರಣ ತಂದೆ 55 ವರ್ಷ, ತಾಯಿ 50 ವರ್ಷ ಈ ಪ್ರಾಯದ ಮಕ್ಕಳು ಸಾಧಾರಣ 17ರಿಂದ 21 ವರ್ಷದ ಪ್ರಾಯದ. ಒಂದು ಪ್ರಕರಣದಲ್ಲಿ ತಂದೆ ತಾಯಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರು, ಒಂದು ಮೆಟ್ರೋ ಸಿಟಿಯಲ್ಲಿ ಇದ್ದಾರೆ. ಮಗಳು 17ನೇ ವರ್ಷ, ಇವತ್ತು ಫಸ್ಟ್ PUC ಯಲ್ಲಿದ್ದಾಳೆ. ತಾಯಿ ನಮಗೆ ಫೋನ್ ಮಾಡಿ, ನಮ್ಮ ಮಗಳು 10ನೇ ಕ್ಲಾಸು ಅಥವಾ ಹೈಸ್ಕೂಲಲ್ಲಿ ಅಥವಾ ಎಲಿಮೆಂಟರಿ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಕಲಿತಾ ಇದ್ಲು. ಈಗ ಅವಳ ವರ್ತನೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ನಮ್ಮ ಹತ್ರ ಅವಳು ಮಾತಾಡೋದಿಲ್ಲ. ರೂಮಿನೊಳಗೆ ಹೋಗಿ ಕ್ಲೋಸ್ ಮಾಡಿ ಬಾಗಿಲು ಹಾಕಿ ಕೂತ್ಕೊಳ್ತಾಳೆ. ಅವಳಿಗೆ ಕೊಟ್ಟ ಪಾಕೆಟ್ ಮನಿ ಸಾಕಾಗ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ದುಡ್ಡು ಕದೀತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಈ ತರದ ಅವರ ತೊಂದರೆಗಳನ್ನ ನನ್ನ ಹತ್ರ ಹಂಚಿದ್ರು. ಇನ್ನೊಂದು ಪ್ರಕರಣದಲ್ಲಿ ತಂದೆ ಈಗಾಗಲೇ ಡಿಫೆನ್ಸ್ ಇಂದ ರಿಸೈನ್ ಮಾಡಿ ಯಾವುದೋ ಜಾಬ್ ಅಲ್ಲಿ ಇದ್ದಾರೆ, ತಾಯಿ ಟೀಚರು. ಮಗನು ಅದೇ PUC ಸಂದರ್ಭ ಮೊಬೈಲ್ ನೋಡ್ತಾ ಇದ್ದಾನೆ, ಮೊಬೈಲ್ ಎಡಿಕ್ಟ್ ತರ ಮಾಡ್ತಾ ಇದ್ದಾನೆ. ಬೇರೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ರಾತ್ರಿ ಇಡೀ ಮಲಗುದಿಲ್ಲ, ಹಗಲಿಡೀ ಮಲಗ್ತಿರ್ತಾನೆ. ಸ್ಕೂಲಿಗೆ ಅಂದ್ರೆ ಯಾವಾಗ ಸ್ಕೂಲಿಗೆ ಹೋಗ್ಬೇಕಂತ ಇದ್ರು ಅದ್ರ ಬಗ್ಗೆ ಸೀರಿಯಸ್ ಆಗಿಲ್ಲ. ಬೆಳಿಗ್ಗೆ ಎಬ್ಸಿದ್ರೆ 1 ಗಂಟೆ ಮಾಡ್ತಾನೆ ಮತ್ತೆ ಏಳ್ಲಿಕ್ಕೆ, ಸ್ಕೂಲಿಗೆ ಹೋಗ್ಲಿಕ್ಕೆ. ಈ ತರದ ಅವರ ಕಂಪ್ಲೇಂಟ್. ಪ್ರಕರಣ 3ರಲ್ಲಿ ಇಬ್ರು ತಂದೆ ತಾಯಿ ಡಾಕ್ಟ್ರು, ದೊಡ್ಡ ಮಗ ಡಾಕ್ಟ್ರು, ಮಗಳು MBA ಮಾಡಿದ್ದಾಳೆ. ತಾಯಿ ಹೇಳ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಊಟಕ್ಕೆ ಬರ್ತಾ ಇಲ್ಲ, ಯದ್ವಾ ತದ್ವಾ ಡ್ರೆಸ್ ಮಾಡ್ಕೊಳ್ತಿದ್ದಾಳೆ, ಬೇಜವಾಬ್ದಾರಿಯ ಸಂಬಂಧಗಳನ್ನು ಬೆಳೆಸ್ತಾ ಇದ್ದಾಳೆ, ದುಷ್ಟ ಚಟಗಳಿಗೆ ಸೇರ್ಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅವಳನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡಬೇಕು, ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಂಡು. ಇನ್ನೊಂದು ಪ್ರಕರಣದಲ್ಲಿ ಈ 17, 18, 19 ವರ್ಷದ ಒಬ್ಬ ಹುಡುಗ ಬೈಕಲ್ಲಿ ಫಾಸ್ಟ್ 140 ಕಿಲೋಮೀಟರ್ ವೇಗದಲ್ಲಿ ಹೈವೇಯಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡಿಕೊಂಡಿದ್ದು. ಈ ತರದ ಕೆಲವು ಉದಾಹರಣೆಗಳನ್ನ ನಾನು ನಿಮ್ಮೊಟ್ಟಿಗೆ ಈಗ ಹೇಳಿದ್ದೀನಿ.
ಇದಲ್ಲದೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ವರ್ತನೆ ಇರುವ ಮಕ್ಕಳು ಇದ್ದಾರೆ. ಈಗ ಈ ತರದ ವರ್ತನೆಗೆ, ಹದಿಹರೆಯದಲ್ಲಿ ಈ ತರ ವರ್ತನೆ ಮಾಡಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ಈಗ ಪ್ರಥಮವಾಗಿ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ನೋಡಿ, ಈ ಚಿಕ್ಕ ಮಕ್ಕಳಿದ್ದಾಗ, ಅಂದ್ರೆ ನಾವು 5 ವರ್ಷದವರೆಗೆ ಮಕ್ಕಳನ್ನು ಹೇಗೆ ಪ್ರೀತಿಯಿಂದ ಮುದ್ದಿನಿಂದ ಸಾಕ್ತೇವೆ ಅನ್ನೋದು ಒಂದು ಒಳ್ಳೆ ತಳಹದಿಯಾಗಿರುತ್ತೆ. ಅದು ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ನಾವು ಫಸ್ಟ್ ಟೈಮ್ ಪೇರೆಂಟ್ಸ್ ಆಗ್ತೇವೆ, ನಮಗೆ ಅದರ ಬಗ್ಗೆ ಟ್ರೈನಿಂಗ್ ಇರಲ್ಲ. ಆದ್ರೂ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ, ನಮ್ಮ ಹಳೆ ಋಷಿಮುನಿಗಳು ನಮಗೆ ಅದರ ಬಗ್ಗೆ ಹಲವಾರು ಅವರ ಬರವಣಿಗೆಗಳಲ್ಲಿ ನಮಗೆ ತಿಳಿಸಿದ್ದಾರೆ. ಒಂದು ಚಾಣಕ್ಯನ ಒಂದು ನೀತಿಯ ಒಂದು ಶ್ಲೋಕ ನಾನು ಇಲ್ಲಿ ಓದಿ ನಿಮ್ಗೆ ಹೇಳ್ತೇನೆ. ಹೆಚ್ಚಾಗಿ ನೀವು ಕೇಳಿರ್ತೀರಾ, ಇದರ ಭಾಗವನ್ನ ಖಂಡಿತ ನೀವು ಕೇಳಿರ್ತೀರಾ. ನಾನು ಓದ್ತೇನೆ, ಕೇಳಿ. ಉಪಾಸ್ಯಂತು ಚತುರ್ವರ್ಷಾಣಿ ಮೈತ್ರಿ ಭಾವೇನ ಸೀಯತಾಂ, ಪಂಚವರ್ಷಾಣಿ ತಥಾ ದಂಡೇನ ಶಾಸಯೇತ್, ಷೋಡಶ ವರ್ಷೇಣ ನತಾರ್ಹಿತಾಂ ವಿಚಾರ್ಯಂ ವಿವಿಚಿಂತ್ಯ ಚೇತಸಃ. ಇದು ಚಾಣಕ್ಯನ ನೀತಿಶಾಸ್ತ್ರದ ಒಂದು ಶ್ಲೋಕ. ಇದರ ಅರ್ಥ ಏನಂದ್ರೆ, 5 ವರ್ಷಗಳವರೆಗೆ ಮಕ್ಕಳನ್ನು ನಾವು ಪ್ರೀತಿಯಿಂದ, ಸಂರಕ್ಷಣೆಯಿಂದ, ಸುರಕ್ಷತೆ ಅವರಿಗೆ ಫೀಲ್ ಆಗುವ ಹಾಗೆ, ಅವರಿಗೆ ಅನುಭವ ಆಗುವ ಹಾಗೆ ಅವರನ್ನ ನೋಡ್ಕೊಳ್ಬೇಕು. ಇಲ್ಲಿ ಯಾವುದೇ ನಾವು ಶಿಸ್ತನ್ನು ಕಲಿಸುವ ಅಗತ್ಯ ಇಲ್ಲ. ಆಗ ಮುಖ್ಯವಾಗಿ ನಾವು ಪ್ರೀತಿಯಿಂದ ಅವರಿಗೆ ಬೇಕಾದ ಊಟೋಪಚಾರಗಳನ್ನು ಸಮಯಕ್ಕೆ ಕೊಟ್ಟು ಅವರನ್ನ ನೋಡ್ಕೊಳ್ಬೇಕು. ಅದೇ 6 ರಿಂದ 12 ವರ್ಷ ಅಥವಾ 5 ರಿಂದ 12 ವರ್ಷ, 1 ವರ್ಷ ಆ ಕಡೆ ಈ ಕಡೆ ಆಗ್ಬೋದು, ಮಕ್ಕಳಿಗೆ ಶಿಸ್ತನ್ನು ಕಲಿಸ್ಬೇಕು. ಈ ಸಮಯದಲ್ಲಿ ಶಿಸ್ತನ್ನು ಕಲಿಸಿದ್ರೆ ಅವರಿಗೆ ಮುಂದಿನ ಅವರ ಜೀವನದಲ್ಲಿ ಹೆಲ್ಪ್ ಆಗತ್ತೆ. 16 ವರ್ಷದ ನಂತರ ಅಂದ್ರೆ ನಾವು ಮಕ್ಕಳನ್ನ ಮಿತ್ರರ ಹಾಗೆ ನೋಡ್ಕೊಳ್ಬೇಕು. ಅವರಿಗೂ ಜೀವನದಲ್ಲಿ ಅವರ ಫ್ರೆಂಡ್ಸ್ ಜೊತೆ ಅನುಭವಗಳಿರುತ್ತೆ. ನಮ್ಮ ಜೀವನದ ಅನುಭವಗಳನ್ನು ಅವರೊಟ್ಟಿಗೆ ಚರ್ಚೆ ಮಾಡಿ ಅವರಿಗೆ ಬೇಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇದು ಒಂದು 16 ವರ್ಷದ ಮೇಲಿನ ಮಕ್ಕಳನ್ನು ನೋಡುವಂತಹ ಪದ್ಧತಿ. ಇದು ನಮ್ಗೆ ಈಗಾಗಲೇ ಗೊತ್ತಿದೆ. ಈ ವಿಷಯಗಳು ನಾವೆಷ್ಟೋ ಸಾರಿ ನಾವು ಹಿರಿಯರು ಹೇಳಿದ್ದನ್ನ ಕೇಳಿದ್ದೇವೆ. ಆದರೆ ಇವತ್ತಿನ ದಿನ ಹೇಗೆ ನಡೀತಾ ಇದೆ? ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗ್ತಾರೆ, ದುಡಿತದ ಪ್ರೆಷರು, ಸಮಯದ ಅಭಾವ, ಮನೆಯಲ್ಲಿ ಅಜ್ಜ ಅಜ್ಜಿ ಇರುವುದಿಲ್ಲ. ಯಾಕಂದ್ರೆ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ, ಮಕ್ಕಳಿಗೆ ತೊಂದರೆ ಆದ್ರೆ ಅಜ್ಜ ಅಜ್ಜಿಯವರು ಅವರನ್ನ ಮಾತಾಡಿಸಿ ಸಮಾಧಾನ ಮಾಡುವಂತ ಪರಿಸ್ಥಿತಿ ಇತ್ತು. ಇವತ್ತು ಅಂತ ಪರಿಸ್ಥಿತಿ ತುಂಬಾ ಕಡಿಮೆ ಇದೆ. ಇದರಿಂದಾಗಿ ಅವರಿಗೆ ಈ 5 ವರ್ಷದವರೆಗೆ ಏನು ಅವರಿಗೆ ಪ್ರೀತಿ ಮತ್ತು ಸುರಕ್ಷತೆಯ ಅನುಭವ ಆಗ್ಬೇಕು, ಆ ಅನುಭವ ಆಗ್ತಾ ಇದೆಯಾ? ಆಗದೇ ಇದ್ದ ಸಂದರ್ಭದಲ್ಲಿ ಏನಾಗತ್ತೆ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡೋಣ. ಈಗ ತಂದೆ ತಾಯಿ, ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಇರುವುದು ತುಂಬಾ ಸಹಜ. ಈಗ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಆರ್ಥಿಕವಾಗಿ ಇಬ್ಬರು ಸಬಲರು, ಸ್ವತಂತ್ರರು ಅಂದಾಗ ಭಿನ್ನಾಭಿಪ್ರಾಯಗಳು, ಸ್ವಂತ ಯೋಚನೆಗಳು ಇರುವುದು ಸ್ವಾಭಾವಿಕ. ಆದರೆ ಆ ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನು ಹೇಗೆ ನಾವು ಸರಿಪಡಿಸಿಕೊಳ್ಬೇಕು? ಆ ಭಿನ್ನಾಭಿಪ್ರಾಯಗಳು ದೊಡ್ಡದಾಗಿ ಜಗಳ ಆಗಿ ಮಕ್ಕಳ ಮನಸ್ಸಿನಲ್ಲಿ ಅಸುರಕ್ಷತೆಯ ಭಾವ ಬಂದಾಗ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡುವ. ಈ ಜಗಳಗಳು, ತಂದೆ ತಾಯಂದಿರ ಜಗಳಗಳು ನಿರಂತರವಾಗಿದ್ದಾಗ ಮತ್ತು ಅದು ರಿಸಾಲ್ವ್ ಆಗದೇ ಇದ್ದಂತ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಭಾವನಾತ್ಮಕವಾದ ಅಸ್ಥಿರತೆ ಉಂಟಾಗತ್ತೆ. ಅವರಲ್ಲಿ ಸುರಕ್ಷಿತ ಭಾವನೆ ಇರೋದಿಲ್ಲ. ಯಾರನ್ನ ಅವರು ಇಂಥ ಜಗಳದಲ್ಲಿ ಅವರಿಗೆ ತಂದೆ ತಾಯಿ ಇಬ್ಬರು ಬೇಕು, ಯಾರ ಸೈಡ್ ಅವರು ಸಪೋರ್ಟ್ ಮಾಡಬೇಕು, ಯಾವುದನ್ನು ಒಪ್ಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಇದರಿಂದಾಗಿ ಅವರು ಆತಂಕಗೊಳ್ತಾರೆ, ಭಯಗೊಂತಾರೆ. ಮುಂದೆ ಏನಾಗ್ಬೋದು
ಅನ್ನುವ ಚಿಂತೆಯು ಅವರನ್ನ ಅದೇ ಸಣ್ಣ ಪ್ರಾಯದಲ್ಲಿ ಅವರನ್ನು ಕಾಡ್ಲಿಕ್ಕೆ ಶುರು ಆಗುತ್ತೆ. ಇನ್ನೊಂದು ಏನ್ ತೊಂದರೆ ಆಗತ್ತೆ ಅಂದ್ರೆ ಭಾವನಾತ್ಮಕವಾಗಿ ಅವನಿಗೆ ಸಹನೆ ಶಕ್ತಿಯೇ ಕಡಿಮೆ ಆಗತ್ತೆ. ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಅವರು ಸಣ್ಣ ಪುಟ್ಟ ಒತ್ತಡಗಳನ್ನು ಸಮರ್ಥವಾಗಿ ನಿಭಾಯಿಸುವುದು ಸಾಧ್ಯವಾಗುವುದಿಲ್ಲ. ಇದರಿಂದ ನಿಧಾನವಾಗಿ ಆತ್ಮಸ್ಥೈರ್ಯ, ಧೈರ್ಯವನ್ನು ಅವರು ಕಳಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ಕೆಲವು ಸಾರಿ ಅವರಿಗೆ ಇದರಿಂದಾಗಿ ನಮ್ಮ ಭಾವನೆಗಳನ್ನು ನಾವು ಈಗ ವ್ಯಕ್ತಪಡಿಸ್ಬೇಕಾ ಬೇಡುವ ಅನ್ನುವಂತಹ ದ್ವಂದ್ವಕ್ಕೂ ಅವರು ಒಳಗಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರತಿಯೊಂದು ವಿಷಯಕ್ಕೂ ಚರ್ಚೆ ಮುಗಿಯುವುದಿಲ್ಲ ತಂದೆ ತಾಯಿದಂತಾದಾಗ ಅವರಿಗೆ ನಾನು ಈ ತರ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಇದಕ್ಕೂ ದೊಡ್ಡ ಚರ್ಚೆಯಾಗಿ ಮನೆಯ ಶಾಂತಿ ಕದಡುವ ಸಾಧ್ಯತೆ ಇದೆ ಅಂತ ಅವನು ತನ್ನ ಭಾವನೆಯನ್ನೇ ವ್ಯಕ್ತಪಡಿಸಲಿಕ್ಕೆ ಹಿಂಜರಿಬಹುದು. ಇದು ಮುಂದೇನು ಅವನನ್ನ ಕಾಡುವ ಸಾಧ್ಯತೆ ಇದೆ. ಇನ್ನು ಕೆಲವು ಸಾರಿ ಪ್ರತಿ ತಪ್ಪಿಗೂ ಸ್ವಯಂ ದೋಷಾರೋಪಣೆ ಮಾಡಿಕೊಳ್ಳುವುದು, ತಮ್ಮನ್ನೇ ಎಲ್ಲದಕ್ಕೂ ನಾನೇ ಕಾರಣ ಅಂತ ಒಂದು ಭಾವನೆಯನ್ನು ಪಡೆಯುವುದು, ಆತ್ಮಗೌರವವನ್ನು ಕಡಿಮೆ ಆಗೋದು, ಇದೆಲ್ಲವೂ ಈ ತರದ 5 ವರ್ಷದ ಒಳಗಿನ ಮಗುವು ಯಾವಾಗ ಸಂತೋಷಕರವಾಗಿ ಪ್ರೀತಿಯಿಂದ ಬೆಳೆಯುವ ಅವಕಾಶ ಇಲ್ಲದಿದ್ದಾಗ ಈ ಎಲ್ಲ ತೊಂದರೆಗಳು ಆ ಮಗುವಿನಲ್ಲಿ ಕಾಣುವ ಸಾಧ್ಯತೆ ಇದೆ. ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಮುಂದೆ ಸಣ್ಣ ಪುಟ್ಟ ಸಂಘರ್ಷಗಳು ಆದಾಗ ಅದಕ್ಕೆ ಭಯಪಟ್ಟು ಅದರಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಯು ನಾವು ಮಕ್ಕಳಲ್ಲಿ ಕಾಣಬಹುದು. ಇದರಿಂದ ಎಲ್ಲವೂ ಮಕ್ಕಳ ಭವಿಷ್ಯ ನಾಶ ಆಗತ್ತೆ ಅಂತ ಏನು ತಿಳ್ಬೇಕಾದಿಲ್ಲ. ಯಾವಾಗ ಇಂತಹ ಸಂಘರ್ಷಗಳು ಅಥವಾ ಭಿನ್ನಾಭಿಪ್ರಾಯಗಳು ತಂದೆ ತಾಯಿಯಲ್ಲಿ ಸಮರ್ಪಕವಾಗಿ ಅವರ ಎದುರಿಗೆ ನಿರ್ವಹಣೆ ಹೊಂದಿ ಅವರು ಅದಕ್ಕೆ ಕ್ಷಮೆ ಕೇಳಿ ಅದಕ್ಕೆ ಒಂದು ಉತ್ತರವನ್ನು ಕಂಡುಕೊಂಡಾಗ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸಿನ ಭಾವನೆ ಬರಬಹುದು. ಇದು ಅವರಲ್ಲಿ ಒಂದು ಸಂವಹನದ ಅಂದ್ರೆ ಮಾತುಕತೆ ಹೇಗೆ ಮಾಡಬೇಕು, ಇನ್ನೊಬ್ಬರನ್ನು ಹೇಗೆ ಕ್ಷಮಿಸಬೇಕು ಮತ್ತು ಹೇಗೆ ಒಬ್ಬರನ್ನು ನಾವು ಹೆಚ್ಚು ನಂಬಬೇಕು ಅನ್ನೋ ವಿಷಯದ ಬಗ್ಗೆ ಅವರಿಗೂ ಅರಿವಾಗುತ್ತೆ. ಹಾಗಾಗಿ ಭಿನ್ನಾಭಿಪ್ರಾಯಗಳನ್ನು ಅವರ ಎದುರನ್ನೇ ಸಮಪಡಿಸಿಕೊಂಡು ಸರಿಯಾಗಿ ಬಾಳಿದಾಗ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತದೆ, ಅವರಿಗೆ ಮುಂದಿನ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು ನನ್ನ ಉದ್ಯೋಗದ ಸಂದರ್ಭದಲ್ಲಿ ಕೇಳಿದ ಒಂದು ಉದಾಹರಣೆಯನ್ನ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ದೊಡ್ಡ ಕಾರ್ ಕಂಪನಿ ಇರುತ್ತೆ. ಅವರು ತಮ್ಮ ಗ್ರಾಹಕರ ಬಗ್ಗೆ ಸರ್ವೆ ಮಾಡಲಿಕ್ಕೆ ಹೊರಟರು. ಹೇಗೆ ನಮ್ಮ ಕಾರಿನ ಬಗ್ಗೆ ಹೇಗಿದೆ ಗ್ರಾಹಕರ ಅಭಿಪ್ರಾಯ ಅಂತ. ಒಂದು 100 ಜನ ಗ್ರಾಹಕರು, ಇದೆಲ್ಲ ಗ್ರಾಹಕರು ಒಂದು 3 ವರ್ಷ ಅವ್ರ ಹತ್ರ ಈ ಹೊಸ ಕಾರ್ ತಗೊಂಡು 3 ವರ್ಷ ಆಗಿತ್ತು. ಒಂದು 100 ಜನರಿಗೆ 3 ವರ್ಷದಲ್ಲಿ ಯಾವುದೂ ತೊಂದರೆ ಆಗಿರ್ಲಿಲ್ಲ ಅಂತ ಗ್ರಾಹಕರು. ಮತ್ತೊಂದು 100 ಜನ ಗ್ರಾಹಕರು ಸಣ್ಣ ಪುಟ್ಟ ತೊಂದರೆ ಆಗಿದೆ ಅವರಿಗೆ. ಅದನ್ನ ಕಂಪನಿಯ ಡೀಲರ್ಗಳು ಸರಿಯಾಗಿ ನಿರ್ವಹಿಸಿ ಅವರನ್ನ ಸ್ಯಾಟಿಸ್ಫೈ ಮಾಡಿದ್ದಾರೆ. ಸರಿಯಾದ ಅವರಿಗೆ ಬೇಕಾದ ಹಾಗೆ ಅದನ್ನ ಸ್ಯಾಟಿಸ್ಫೈ ಮಾಡಿದ್ದಾರೆ. ಆ ಗ್ರಾಹಕರಲ್ಲಿ ನೀವು ಕಂಪನಿಯ ಬಗ್ಗೆ, ಕಾರಿನ ಬ್ರ್ಯಾಂಡಿನ ಬಗ್ಗೆ ನಿಮ್ಮ ಅನುಭವ ಏನು ಅಂತ ಕಂಪನಿಯವರು ಕೇಳಿದಾಗ ಮೊದಲನೇ 100 ಕಸ್ಟಮರ್ ಯಾರು ಗ್ರಾಹಕರಿದ್ರು ಅವ್ರಿಗೆ ಯಾವುದೇ ತೊಂದರೆ ಬರಲಿಲ್ಲ. ಅವರಿಗಿಂತ ಹೆಚ್ಚು ಕಾನ್ಫಿಡೆನ್ಸ್ ಒಂದು ಸಣ್ಣ ತೊಂದರೆ ಇದ್ದು ಅದನ್ನ ಸರಿಪಡಿಸಿಕೊಂಡ ಕಸ್ಟಮರ್ಸ್ ಕೊಟ್ರು. ನಮಗೆ ಈ ನಿಮ್ಮ ಕಂಪನಿಯ ಮೇಲೆ ಹೆಚ್ಚಿನ ಗೌರವ, ಪ್ರೀತಿ, ನಂಬಿಕೆ ಇದೆ ಅಂತ. ಯಾಕಂದ್ರೆ ನಮ್ಗೆ ಸಣ್ಣ ತೊಂದರೆ ಆದಾಗ್ಲೂ ನೀವು ಹೇಗೆ ಸರಿಪಡಿಸ್ತೀರಿ ಅನ್ನುವ ನಮ್ಗೆ ಧೈರ್ಯನೂ ಬಂದಿದೆ ಈಗ. ಹಾಗಾಗಿ ನಮ್ಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ಅಂದ್ರೆ ಅವರ ನಂಬಿಕೆಯ ಲೆವೆಲ್ ಮೊದಲಿನ ಸಮೂಹದ ಗ್ರಾಹಕರಿಗಿಂತಲೂ ಜಾಸ್ತಿ ಇತ್ತು. ಅದೇ ತರ ನಾನು ಈಗ ಹೇಳ್ತಾ ಇರೋದು, ತಂದೆ ತಾಯಂದಿರಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಅದನ್ನ ಮಕ್ಕಳ ಎದುರುಗಡೆ ಸರಿಯಾಗಿ ನಿರ್ವಹಣೆ ಮಾಡಿ ಅದಕ್ಕೆ ಸರಿಯಾದ ಒಂದು ಪರಿಹಾರವನ್ನು ಕಂಡುಕೊಂಡು ಸುಖಮಯವಾಗಿದ್ರೆ ಕುಟುಂಬ, ಆಗ ಮಕ್ಕಳಿಗೆ ಹೆಚ್ಚಿನ ಅನುಭವ ಮತ್ತೆ ಅದರಿಂದ ಹೆಚ್ಚಿನ ಧೈರ್ಯ, ನಂಬಿಕೆ ಬರುವ ಸಾಧ್ಯತೆ ಇದೆ.
ಇದೊಂದು ಮುಖ್ಯ ತಳಹದಿ. ಈ 5 ವರ್ಷದವರೆಗಿನ ಮಕ್ಕಳ ಜೀವನ ಅನುಭವ ನೀವು ನಿಮ್ಮ ಬಾಲ್ಯವನ್ನು ಗಮನಿಸಿ ಅಥವಾ ನೆನಪು ಮಾಡಿಕೊಳ್ಳಿ. ಹೆಚ್ಚಿನ ಅನುಭವಗಳು ನಮ್ಮ ಭಾವನೆಯ ದೃಢತೆ, ನಮ್ಮ ಧೈರ್ಯ, ಇದೆಲ್ಲವೂ ಆ ಒಂದು ಅನುಭವದಿಂದ ನಮಗೆ ಬರುತ್ತೆ. ಇದನ್ನ ನಾವು ಪ್ರತಿಯೊಬ್ಬರು ಪ್ರಥಮ ಬಾರಿಗೆ ತಂದೆ ತಾಯಿ ಆಗ್ತಿರ್ತೀವಿ. ಇದರ ಬಗ್ಗೆ ತರಬೇತಿ ಇರೋದಿಲ್ಲ. ನಾವು ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಅದಕ್ಕೆಲ್ಲ ತರಬೇತಿ ಇದೆ. ಕಂಪನಿಗೆ ಸೇರಿದ ಮೇಲೆ ಅಲ್ಲಿ ಅದರ ಬಗ್ಗೆ, ಕೆಲಸದ ಬಗ್ಗೆ ತರಬೇತಿ ಕೊಡ್ತಾರೆ. ಆದ್ರೆ ತಂದೆ ತಾಯಿ ಹೇಗೆ ಮಕ್ಕಳನ್ನು ನಿರ್ವಹಣೆ ಮಾಡಬೇಕು, ತಂದೆ ತಾಯಿಯಾಗಿ ಹೇಗೆ ನಾವು ಬಾಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಇವತ್ತು ಇರುವುದಿಲ್ಲ. ಹಿಂದೆ ಆದ್ರೆ ನಮ್ಮ ಅಜ್ಜ ಅಜ್ಜಿ ಇದ್ರು, ಮನೆಯಲ್ಲಿ ಹಿರಿಯರಿದ್ರು, ಅವ್ರು ನಡ್ಕೊಳ್ಳೋದನ್ನ ನೋಡ್ಕೊಂಡು ನಾವು ಗಮನಿಸಬಹುದಿತ್ತು ಅವರ ನಡವಳಿಕೆಗಳನ್ನು. ಇವತ್ತು ಒಂಟಿಯಾಗ್ಬಿಟ್ಟಿದ್ದೇವೆ. ಅದರಿಂದಾಗಿ ನಮ್ಮ ನಡವಳಿಕೆಗಳನ್ನ ಸರಿಪಡಿಸ್ಲಿಕ್ಕೇನೆ ಅವಕಾಶ ಇರೋದಿಲ್ಲ. ಇದನ್ನೇ ಅದ್ರ ಬಗ್ಗೆ ನಮಗೆ ತರಬೇತಿ ಇರೋದಿಲ್ಲ. ಈ ಫಸ್ಟ್ ಟೈಮ್, ಎಲ್ಲವನ್ನೂ ಫಸ್ಟ್ ಟೈಮ್ ಆಗಿರುತ್ತೆ. ಆದ್ರಿಂದ ಇದು ಈ ತೊಂದರೆಗಳು ನಡೆಯುತ್ತದೆ. ಮತ್ತೆ ಇದರ ಪರಿಣಾಮ ಹರೆಯದಲ್ಲೂ ಬರುತ್ತೆ, ಅದರ ಮುಂದೆ ಜೀವನದಲ್ಲೂ ಬರುತ್ತೆ. ಇದು ಒಂದು ಮುಖ್ಯವಾದ ತಳಹದಿ ಆದ ಕಾರಣ ನಾನು ಇದನ್ನ ವಿವರವಾಗಿ ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದೇನೆ, ಈ ಸಣ್ಣ ಮಕ್ಕಳ ಪ್ರಾಬ್ಲಮ್ ಅನ್ನ. ಇನ್ನು ಕುಟುಂಬಕ್ಕೆ ಸಂಬಂಧಿಸಿದ ಇನ್ನು ಕೆಲವು ತೊಂದರೆಗಳು ಅಥವಾ ಕ್ಲೇಶಗಳು ಅಥವಾ ತೊಂದರೆ ನಾವು ನೋಡಿದ್ದಂದ್ರೆ, ಅಣ್ಣ ತಮ್ಮಂದಿರು ಅಂದ್ರೆ ಅಡಲ್ಟ್ಸ್ ಆದ ಮೇಲೆ ಅವರ ಮಧ್ಯೆ ಕಲಹಗಳು, ಆಸ್ತಿ ಪಾಸ್ತಿಯ ಬಗ್ಗೆ ಇರಬಹುದು, ಅಥವಾ ಕುಟುಂಬದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚಿಸುವಾಗ ಆಗುವಂತಹ ಕಲಹಗಳು, ಅಥವಾ ಇನ್ನು ಹಳ್ಳಿಯಲ್ಲಿ ಹೆಚ್ಚಾಗಿ ಇದು ಹದಿಹರೆಯಕ್ಕೆ ಬಂದ ಯೌವನಕ್ಕೆ ಬಂದ ಹುಡುಗನಿಗೆ ಜವಾಬ್ದಾರಿಯನ್ನು ಕೊಡದೇ ಇರುವುದು, ಅದರಿಂದಾಗಿ ಆಗುವಂತಹ ತೊಂದರೆಗಳು. ಅಂದ್ರೆ ಆಗ ಹುಡುಗನಿಗೆ ಜವಾಬ್ದಾರಿ ತಗೊಳ್ಳುವ ಉತ್ಸಾಹ ಇರುತ್ತೆ, ಶಕ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ಅದರ ಸ್ವಾತಂತ್ರ್ಯ ಕೊಡದೇ ಇರುವುದರಿಂದ ಅವನ ಶಕ್ತಿ ಸರಿಯಾಗಿ ಉಪಯೋಗ ಆಗದೇ ಇರುವಂತಹ ಸಂದರ್ಭ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅತ್ತೆ ಸೊಸೆಯರ ಕ್ಲಾಸಿಕಲ್ ಸಂಬಂಧ, ಹಿರಿಯ ನಾಗರಿಕರು ಅವರೊಟ್ಟಿಗೆ ಸಂಬಂಧ, ಅವರ ಬಗ್ಗೆನ ವಿಶೇಷ ಕಾಳಜಿ, ಅವರಿಗೆ ಕೊಡುವ ಗೌರವ, ಮನೆಯಲ್ಲಿ ಅವರಿಗೆ ಕೊಡುವಂತಹ ಸ್ಥಾನ, ಇವು ಎಲ್ಲವೂ ಕುಟುಂಬದ ಸವಾಲುಗಳಲ್ಲೇ ಬರ್ತವೆ. ನಾನು ಇದನ್ನು ಹೆಚ್ಚಾಗಿ ಇವತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇದರಲ್ಲಿ ಯಾಕಂದ್ರೆ ಪ್ರತಿಯೊಂದನ್ನು ನಾವು ಒಂದೊಂದು ಅವಧಿಯಲ್ಲಿ ಡಿಸ್ಕಸ್ ಮಾಡಬಹುದು. ಹಾಗಾಗಿ ಇದರನ್ನ ಅಷ್ಟು ಡಿಟೇಲ್ ಆಗಿ ಮಾಡ್ತಾ ಇಲ್ಲ ಇವತ್ತು. ಇದಕ್ಕೆಲ್ಲ ಕಾರಣಗಳನ್ನು ನೋಡ್ತಾ ಹೋದ್ರೆ, ನಾನೀಗ ಆಗ್ಲೇ ಹೇಳಿದಾಗ ಒಂದು ಕೂಡು ಕುಟುಂಬ ಇಲ್ಲದೆ ಇರುವುದು ಒಂದು ಮುಖ್ಯ ಕಾರಣ. ಯಾವಾಗ ನಮ್ಮಲ್ಲಿ ಕುಟುಂಬದಲ್ಲಿ ಕಿರಿಯರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ಆಗ ಹಿರಿಯರು ಬಂದು ಮಾತಾಡಿ ಒಂದು ಸ್ಪ್ರಿಂಗ್ ಕುಷನಿಂಗ್ ಎಫೆಕ್ಟ್ ಕೊಡ್ತಾ ಇದ್ರು. ಮೊದಲು ಸಮಾಧಾನವಾಗಿ ಕೊಡ್ತಾ ಇದ್ರು. ಅವ್ರಿಗೆ ಯಾವುದೇ ಅಪೇಕ್ಷೆ, ಅಂದ್ರೆ ಯಾವುದೇ ನಿರ್ದಿಷ್ಟವಾದ ಒಂದು ಅಪೇಕ್ಷೆ ಇಲ್ಲದೆ ಅವರು ಸಹಾಯ ಮಾಡ್ತಾ ಇದ್ರು. ಅಂದ್ರೆ ನೀನು ಕ್ಲಾಸ್ ನಲ್ಲಿ ಒಳ್ಳೆ ಮಾರ್ಕ್ ತೆಗೆದ್ರೆ ನಿನಗೆ ತಿಳಿಸ್ಕೊಡ್ತೀನಿ ಅಂತ ತಂದೆ ತಾಯಿಗಳು ಹಾಕೋ ಕಂಡೀಷನ್ ಅಜ್ಜ ಅಜ್ಜಿಂದ್ರು ಹಾಕೋದಿಲ್ಲ. ಅವ್ರು ಪ್ರೀತಿಯಿಂದ ಯಾವುದೇ ಕಂಡೀಷನ್ ಇಲ್ಲದೆ ಒಂದು ಮಾತಾಡ್ತಾ ಇದ್ರು. ಅದಕ್ಕೆ ಅಂದ್ರೆ ಕೌನ್ಸಿಲರ್ ತರನೇ ಅವರು ಮಾತಾಡ್ತಾ ಇದ್ರು. ಈ ವ್ಯವಸ್ಥೆ ಎಲ್ಲಾ ಕುಟುಂಬಗಳಲ್ಲಿ ಈ ಸಹಾಯ ಇವತ್ತು ದೊರೆಯುತ್ತಾ ಇಲ್ಲ. ಯಾಕಂದ್ರೆ ಅಜ್ಜ ಅಜ್ಜಿಯಂದ್ರು ಬೇರೆ ಕಡೆ ಇರ್ತಾರೆ, ಮಕ್ಕಳು ಅವರ ಮಕ್ಕಳೊಟ್ಟಿಗೆ ಬೇರೆ ಕಡೆ ಇರ್ತಾ ಇದ್ದಾರೆ. ಮತ್ತೆ ನಮ್ಮ ಸಂಸ್ಕಾರ, ಹವ್ಯಕ ಸಮಾಜದವರು ನಾವು ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ತೇವೆ, ನಮ್ಮ ಸಂಸ್ಕಾರಗಳು ಬರೀ ಶ್ರೇಷ್ಠವಾದ ಸಂಸ್ಕಾರಗಳು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ನಮ್ಮ ಯಾವುದೇ ಸಂಸ್ಕಾರಗಳು, ಹುಟ್ಟಿಂದ ಹಿಡಿದು ಉಪನಯನ, ಮದುವೆ ಅಥವಾ ಯಾವುದೇ ಸಂಸ್ಕಾರಗಳು ನಾಮಕೆ ವಾಸ್ತೆ ನಡೀತಾ ಇದೆ ಅಂತ ಅನ್ಸುವ ಸಂದರ್ಭಗಳು ತುಂಬಾ ಕಾಣ್ತಾ ಇದೆ. ಮದುವೆಗಳಲ್ಲಿ ಫೋಟೋಗ್ರಾಫರ್ಗಳೇ ಎಲ್ಲಾ ಕಾರ್ಯಕ್ರಮವನ್ನು ಹೈಜಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಮದುವೆ ಏನು, ಅದರ ತತ್ವ ಏನು, ನಮ್ಮ ಮದುವೆಯದು ಹೇಗೆ ನಾವು ಬಾಳ್ಬೇಕು ಒಬ್ರಿಗೊಬ್ರು ಸೇರ್ಕೊಂಡು ಅನ್ನೋ ವಿಷಯ ಎಷ್ಟು ಚೆನ್ನಾಗಿ ಇದೆ ನಮ್ಮ ಮಂತ್ರಗಳಲ್ಲಿ, ಅದರ ವಿವರಣೆಗಳಲ್ಲಿ. ಅದನ್ನ ನಾವು
ಇವತ್ತು ಅಷ್ಟಾಗಿ ಗಮನಿಸಿದ ಹಾಗೆ ಕಾಣುವುದಿಲ್ಲ. ಉಪನಯನವೂ ಆಗಲಿ, ಬೇರೆ ಯಾವುದೇ ಸಂಸ್ಕಾರಗಳನ್ನ ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇಲ್ಲ. ಅದರ ಕಡೆಯಿಂದ ನಮಗೆ ಸಪೋರ್ಟ್ ಬರ್ತಾ ಇಲ್ಲ. ಮೊದಲಾದ್ರೆ ಆ ಸಂಸ್ಕಾರಗಳು ಡಿಟೇಲ್ ಆಗಿ ವಿವರವಾಗಿ ನಡೀತಾ ಇತ್ತು, ಅದು ನಮ್ಮ ಮನಸ್ಸಿಗೆ ತಾಕ್ತಾ ಇತ್ತು. ಅದರಿಂದ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ನಮಗೆ ಜೀವನ ನಡೆಸಲಿಕ್ಕೆ ಅದರಿಂದ ತುಂಬಾ ಇನ್ಪುಟ್ಸ್ ಸಿಗ್ತಾ ಇತ್ತು. ಇವತ್ತು ಅದು ಸಿಗ್ತಾ ಇಲ್ಲ. ಇನ್ನು ನಮ್ಮ ಸಮಾಜದಲ್ಲೇ ಇರುವಂತಹ ಕೆಲವು ತೊಂದರೆಗಳು ಅಂದ್ರೆ ಮದುವೆ ಆಗೋ ಸಮಯವನ್ನು ವಿನಾಕಾರಣವಾಗಿ ಮುಂದೂಡುದು, ಹುಡುಗಾಗ್ಲಿ ಹುಡುಗಿ ಆಗ್ಲಿ, ಇದೊಂದು ಹೊಸದಾಗಿ ಕಾಣ್ತಾ ಇದೆ. ನಮ್ಮ ಸಮಾಜದಲ್ಲಂತೂ ಇದು ಹೆಚ್ಚಾಗಿ ಕಾಣ್ತಾ ಇದೆ. ದಾಂಪತ್ಯದಲ್ಲಿ ವಿರಸ ವಿಚ್ಛೇದನೆ, ಇದು ರಮಾನಂದ ಹೆಗಡೆ ಅವರು ಹೇಳಿದ್ರು ಈಗ, ಅದು ನಮ್ಮಲ್ಲಿ ಕಾಣ್ತಾ ಇದೆ. ಇದಕ್ಕೆಲ್ಲ ಏನು ಹಾಗಾದ್ರೆ ಪರಿಹಾರ? ಇಷ್ಟೆಲ್ಲ ಪ್ರಾಬ್ಲಮ್ಗಳೇ ಮಾತಾಡಿದ್ವಿ ಅರ್ಧ ಗಂಟೆ. ಅದಕ್ಕೆ ಇದಕ್ಕೆಲ್ಲ ಪರಿಹಾರ ಏನು? ಇವತ್ತಿನ ಬದಲಾದ ಸನ್ನಿವೇಶದಲ್ಲಿ ಇದಕ್ಕೆ ಏನು ಪರಿಹಾರ? ಬದಲಾದ ಸನ್ನಿವೇಶ ಅಂದ್ರೆ ನಾನು ಈಗಾಗಲೇ ರಿಪಿಟೇಷನ್ ಮಾಡ್ತೇನೆ, ಆದ್ರೂ ಕೂಡು ಕುಟುಂಬ ಇಲ್ಲ, ಸಿಟಿಗಳಲ್ಲಿ ವಿಭಕ್ತ ಕುಟುಂಬಗಳಾಗಿದೆ ನಾವು, ಮತ್ತೆ ಕೆಲಸದಲ್ಲಿ ಕಾಂಪಿಟಿಷನ್, ಅದರಿಂದ ಆದಂತಹ ಸ್ಟ್ರೆಸ್, ಪ್ರೆಷರ್, ಅದು ಮನೆಗೆ ತಗೊಂಡು ಬರ್ತೇವೆ, ಮನೆಯವರ ಮೇಲೆ ಅದರ ಪರಿಣಾಮ, ಕೊಳ್ಳುಬಾಕತನ, ಎಲ್ಲವೂ ನನಗೆ ಬೇಕು ಅನ್ನುವ ಸ್ಥಿತಿ, ಇನ್ನೊಬ್ಬರೊಂದಿಗೆ ನಾವು ಕಂಪೇರ್ ಮಾಡ್ಕೊಳ್ಳೋದು ನಮ್ಮ ಜೀವನವನ್ನ, ಅದರಿಂದಾಗಿ ನಮ್ಮ ಆರ್ಥಿಕ ನಮ್ಮ ಸ್ಥಿತಿಯ ಮೇಲೆ ಬರುವಂತಹ ಒತ್ತಡ, ಇದೆಲ್ಲವೂ ಇವತ್ತಿನ ಪ್ರಾಬ್ಲಮ್ಗಳಿಗೆ ಕಾರಣ ಆಗಿದೆ. ಆದ್ರೆ ಇದಕ್ಕೆಲ್ಲ ನಮಗೆ ಉತ್ತರ ಇಲ್ವಾ? ಇದಕ್ಕೆಲ್ಲ ಪರಿಹಾರ ಇಲ್ವಾ ಅಂದ್ರೆ ಇದೆ. ಆದ್ರೆ ಆ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವ ಮನಸ್ಥಿತಿ ನಮಗೆ ಬೇಕು. ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಜೀವಿಯು ತಾನು ಇವತ್ತಿನ ಸ್ಥಿತಿಯಿಂದ ಮುಂದಿನ ಉತ್ಥಾನದ ಸ್ಥಿತಿಗೆ ಹೋಗ್ಬೇಕು, ಉತ್ತುಂಗದ ಸ್ಥಿತಿಗೆ ಹೋಗ್ಬೇಕಂತ ಇರುತ್ತೆ. ಆದ್ರೆ ಅದಕ್ಕೆ ಬೇಕಾದ ಟೂಲ್ಸ್ ಏನು, ಅದಕ್ಕೆ ಬೇಕಾದ ವಿವರಗಳೇನು ಅಂತ ಅವನಿಗೆ ತುಂಬಾ ಸರಿ ಗೊತ್ತಾಗೋದಿಲ್ಲ. ಎಸ್ಪೆಷಲಿ ಈ ಮಾನಸಿಕವಾಗಿ ಹೀಗೆ ಅವನು ತೊಂದರೆಗೊಳಗಾದಾಗ ಎಲ್ಲವೂ ಕ್ಲಟರ್ ಆಗಿ ಅವನಿಗೆ ಮುಂದೆ ಹೋಗ್ಲಿಕ್ಕೆ ಸರಿಯಾದ ದಾರಿ ಕಾಣೋದಿಲ್ಲ. ಆಗ ಅಟ್ಲೀಸ್ಟ್ ಅವನೊಂದು ನಿರ್ಧಾರ ಮಾಡ್ಬೇಕಾಗತ್ತೆ, ನನಗೆ ಇದಕ್ಕೆ ಬೇಕಾದ ಸಹಾಯವನ್ನು ನಾನು ಕಂಡುಕೊಳ್ಬೇಕು. ಸಹಾಯ ಇದೆಯಾ? ಇದಕ್ಕೆ ಸಮಾಜದಲ್ಲಿ ಇಂಥ ವ್ಯವಸ್ಥೆ ಇದೆಯಾ? ನಾನು ಇದರಿಂದ ಹೊರಗಡೆ ಬರ್ಲಿಕ್ಕೆ ನನಗೆ ಯಾರಾದ್ರೂ ಸಹಾಯ ಮಾಡುವವರು ಇದಾರ? ಇದ್ರೆ ಅದನ್ನು ಪಡಿಬೇಕು ಅನ್ನುವ ಮನಸ್ಥಿತಿ ಇದ್ರೆ ಸಮಾಜದಲ್ಲಿ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಇದೆ. ಅದು ಬಿಟ್ಟು ಎಲ್ಲರ, ನಾನು ಹೇಳೋದು ಕೇಳಿದ್ದೇನೆ, ಯಾಕೆ ನೀವು ಸಹಾಯ ಪಡಿಬಾರದು ಅಂತ ಕೇಳಿದ್ರೆ ಅವರಿಗೆ, ಏನಿದೆ ಸರ್, ಇದು ಎಲ್ಲಾ ಮನೆಯಲ್ಲೂ ಇರುವ ತೊಂದ್ರೆನೆ, ಇದಕ್ಕೇನು ಸಹಾಯ ಪಡೆಯೋದು, ಅದರಷ್ಟಕ್ಕೆ ಸರಿಯಾಗತ್ತೆ ಅಂತ ಹಾರಿಕೆ ಉತ್ತರ. ಅಥವಾ ಎಲ್ಲರ ಮನೆ ದೋಸೆನೂ ತೂತೆ ಅಂತ ಇನ್ನೊಂದು ಉತ್ತರ. ಈ ತರದ ಮನಸ್ಸಿನ ಸ್ಥಿತಿ ಇದ್ರೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸ್ಥಿತಿಯಿಂದಲೂ ನಾವು ಹಿಂಜರಿಬಹುದು. ಯಾವುದನ್ನು ಮಾತುಕತೆ ಇದು ಸಮಾಲೋಚನೆಯಿಂದ, ಆಪ್ತ ಸಮಾಲೋಚನೆಯಿಂದ ಪರಿಹರಿಸಬಹುದು, ಅದನ್ನು ಸಾಧ್ಯವಿಲ್ಲದೆ ಆ ತೊಡಕು ತೊಂದರೆಯಾಗಿ ಅದು ಕ್ಲೇಶವಾಗಿ, ರೋಗವಾಗಿ ಮತ್ತೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗುವಂತಹ ಪರಿಣಾಮ ಆಗ್ಬಹುದು. ಆದರೆ ನಾವು ಈ ತೊಂದರೆಯನ್ನು ನಿವಾರಿಸಬಹುದು ಅನ್ನುವ ಧನಾತ್ಮಕವಾದ ಚಿಂತನೆಯಿಂದ ಹೊರಟ್ರೆ ನಮಗೆ ಆಪ್ತ ಸಲಹಾಕಾರರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಆಪ್ತ ಸಲಹಾಕಾರರ ಪ್ರಯೋಜನ ಪಡೆದ್ರಿಂದ ಏನ್ ಲಾಭ? ಅವರು ನಮ್ಮ ಹಾಗೆ ಅವರು ಅಡ್ವೈಸ್ ಮಾಡ್ತಾರೆ, ನಮ್ಮ ಹಾಗೆ ಬುದ್ಧಿವಾದ ಹೇಳ್ತಾರೆ ಅಂತ ತುಂಬಾ ಜನ ತಿಳ್ಕೊಂಡಿದ್ದಾರೆ. ಅದು ಹಾಗಲ್ಲ. ಆಪ್ತ ಸಮಾಲೋಚಕರಿಗೆ ಯಾವುದೇ ಒಂದು ಪಾರ್ಟಿ ಹಿಡಿಯುವುದಿಲ್ಲ. ಅವರು ಈಗ ಗಂಡ ಹೆಂಡತಿ ಇಬ್ಬರಿಗೆ ಏನೋ ಮನಸ್ತಾಪ ಬಂದಿದೆ, ಅವರು ಆಪ್ತ ಸಲಹಾಕಾರ ಹತ್ರ ಬಂದ್ರೆ ಅವ್ರಿಗೆ ಯಾರ ಪಾರ್ಟಿನೂ ಹಿಡಿಯುವುದಿಲ್ಲ. ಅವರು ಒಂದು ಕುಟುಂಬದ ಒಟ್ಟು ಸ್ವಾಸ್ಥ್ಯದ ಮೇಲೆ ಗಮನ ಇಟ್ಕೊಂಡು ಅವರು ತಮ್ಮ ಡಿಸ್ಕಷನ್ ಅನ್ನ ಮುಂದುವರಿಸ್ತಾರೆ. ಹಾಗಾಗಿ ಮನೆಯಲ್ಲಿ ಯಾರದೇ ಸಂಬಂಧಿಕರ ನೀವು ಅಡ್ವೈಸ್ ತಗೊಳ್ಳೋದಕ್ಕೂ ಆಪ್ತ ಸಲಹಾಕಾರರ ಒಂದಿಗೆ ಮಾತಾಡೋದಕ್ಕೂ ದೊಡ್ಡ ವ್ಯತ್ಯಾಸ ಅದು. ಎರಡನೇದಾಗಿ, ಆಪ್ತ ಸಲಹಾಕಾರರು ಅದಕ್ಕೆ ಬೇಕಾದ ತರಬೇತಿಯನ್ನು ಪಡೆದಿರ್ತಾರೆ. ಅಂದ್ರೆ
ಹೇಗೆ ಇದರಲ್ಲಿ ಹಲವಾರು ಮಜಲ್ಗಳಿದೆ. ಆಪ್ತ ಸಲಹಾಕಾರರು ನೀವು ಡಿಸ್ಕಸ್ ಮಾಡಿದ ವಿಷಯಗಳನ್ನು ಪೂರ್ತಿ ಗೌಪ್ಯವಾಗಿ ಇಡ್ತಾರೆ. ಅವರು ನಿಮ್ಮೊಂದಿಗೆ ಮಾತಾಡಿದ ನಂತರವೇ ಕೆಲವೇ ವಿಷಯಗಳನ್ನು ನಿಮ್ಮ ಒಪ್ಪಿಗೆ ಪಡೆದು ನಿಮ್ಮ ಕುಟುಂಬದವರೊಂದಿಗೆ ಬೇಕಾದ್ರೆ ಮಾತ್ರ ಹಂಚಿಕೊಳ್ತಾರೆ. ಈ ತರದ ಹಲವಾರು ಅವರಿಗೆ ನಿಯತ್ತುಗಳಿದೆ. ಸೊ ಆಪ್ತ ಸಲಹಾಕಾರರ ಸಮಾಲೋಚನೆ ಮತ್ತು ನಾರ್ಮಲ್ ಅಡ್ವೈಸ್ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಅದರಿಂದ ಖಂಡಿತ ನಿಮಗೆ ಬೇರೆ ಯಾವುದೇ ಅಡ್ವೈಸ್ಗಿಂತ ಡಿಫರೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಮತ್ತೆ ಆಪ್ತ ಸಮಾಲೋಚನೆಗೆ ಹೋದ್ರೆ ನನಗೆ ಮಾನಸಿಕ ರೋಗ ಇದೆ ಅಂತ ತಿಳ್ಕೊಳ್ತಾರೆ, ಇದೊಂದು ಕಳಂಕ, ಹುಚ್ಚರ ಅಂತ ತಿಳ್ಕೊಳ್ತಾರೆ ಅನ್ನೋ ಭಾವನೆ ಅದು ಇತ್ತು, ಇನ್ನೂ ನಮ್ಮ ಸಮಾಜದಲ್ಲಿದೆ. ಆದ್ರೆ ಬುದ್ಧಿವಂತರಾದ ನಾವು, ವಿವೇಕ ಸಮಾಜ ಅಂದ್ರೆ ನಾವು ಬುದ್ಧಿವಂತರ ಸಮಾಜ ಅಂತ ತಿಳ್ಕೊಂಡಿದೆ ಇವತ್ತು ಉಳಿದ ಸಮಾಜದವರು. ನಾವು ಬುದ್ಧಿವಂತರಾದ್ರೆ ತೊಂದರೆಯಲ್ಲಿ ತೊಳಲಾಡುವುದರ ಬದಲು ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ಸಮಾಲೋಚನೆ ಮೂಲಕ ಕಂಡುಕೊಂಡ್ರೆ ನಾವು ಬುದ್ಧಿವಂತರು ಅಂತ ಎನಿಸಿಕೊಳ್ತೇವೆ. ಯಾಕಂತ ಹೇಳಿದ್ರೆ ಇದು ಕಳಂಕ ಹೇಗಾಗೋ ಅಲ್ಲ ಅಂತ ನಾನು ನಿಮ್ಗೊಂದು ಸಮರ್ಥನೆ ಮಾಡ್ತೇನೆ. ನೋಡಿ, ಮನಸ್ಸಿನಲ್ಲಿ ಆಗುವಂತಹ ಯಾವುದೇ ಭಾವನೆಗಳ ವ್ಯತ್ಯಾಸ ಅಂದ್ರೆ ಕೋಪ ಅಥವಾ ಖಿನ್ನತೆ, ಆತಂಕ, ಇವೆಲ್ಲವೂ ಮಿದುಳಿನಲ್ಲಿ ಆಗುವ ಹಾರ್ಮೋನುಗಳ ಏರುಪೇರುಗಳಿಂದ ಆಗುವಂತಹ ವಿಷಯ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಯಾಕೆ ಹೇಳ್ತೇನೆ ಅಂದ್ರೆ ನೋಡಿ, ಮಿದುಳು ನಮ್ಮ ದೇಹದ ಅಂಗ. ನಮ್ಮ ಕೈ ಕಾಲು ಇದ್ದ ಹಾಗೆ ಮಿದುಳು ಕೂಡ ಒಂದು ನಮ್ಮ ದೇಹದ ಅಂಗ. ಆ ಅಂಗದಲ್ಲಿ ಯಾವುದೋ ಒಂದು ಹಾರ್ಮೋನ್ ಹೆಚ್ಚು ಕಡಿಮೆ ಆದ್ರಿಂದ ನಮ್ಮ ಮನಸ್ಸಿನಲ್ಲಿ ಖಿನ್ನತೆ, ಆತಂಕ ಬರುವ ಸಾಧ್ಯತೆ ಇದೆ. ನಮ್ಮ ಕೈ ಹೇಗೆ ಬಿದ್ದು ಫ್ರಾಕ್ಚರ್ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಆರ್ಥೋ ಡಾಕ್ಟರ್ ಹತ್ರ ಹೋಗಿ ಸರಿಪಡಿಸ್ತೇವೆ. ಅದಕ್ಕೆ 1 ತಿಂಗಳು ಅವ್ರ ಕಡೆಯಿಂದ ಪ್ಲಾಸ್ಟರ್ ಹಾಕ್ಸ್ತೀವಿ, ಪೇನ್ ಕಿಲ್ಲರ್ ತಗೊಳ್ತೀವಿ, ಮೆಡಿಸಿನ್, ಆಂಟಿಬಯೋಟಿಕ್ಸ್ ಎಲ್ಲ ತಗೊಳ್ತೀವಿ. ಅದೇ ತರ ಮನಸ್ಸಿಗೆ ಏನೋ ತೊಂದರೆ ಆಗಿದೆ, ಮನಸ್ಸಿಗೆ ಒಂಥರ ಸಣ್ಣ ಫ್ರಾಕ್ಚರ್ ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಾವು ಆಪ್ತ ಸಲಹಾಕಾರರ ಹತ್ರ ಹೋಗ್ಬೇಕು. ಅದು ಫಸ್ಟ್ ಏಡ್. ಅವರು ಸೂಚಿಸಿದ್ರೆ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಬೇಕಾದ ಔಷಧೋಪಚಾರಗಳನ್ನು ಮಾಡಬಹುದು. ನೀವು ಬೇಗ ನಿಮ್ಮ ತೊಂದರೆಗಳನ್ನು ಆಪ್ತ ಸಲಹಾಕಾರರ ಹತ್ರ ಮಾತಾಡಿದ್ರೆ ನಿಮಗೆ ಮುಂದಿನ ತೊಂದರೆಗಳು ಆಗುವ ಸಾಧ್ಯತೆ ಕಡಿಮೆ. ಆದ್ರೆ ನೀವು ನಿಮ್ಗೆ ಆಲ್ರೆಡಿ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ, ಕೆಲವು ಮಕ್ಕಳು, ಹದಿಹರೆಯದ ಮಕ್ಕಳು, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ಅವರು ಓದುವುದರಲ್ಲಿ ಕುಂಠಿತ ಆಗ್ತಾ ಹೋಗ್ತಾ ಇದ್ದಾರೆ, ಮನೆಯಲ್ಲಿ ಯಾರ ಹತ್ರ ಮಾತಾಡ್ತಾ ಇಲ್ಲ, ರಾತ್ರಿ ಇಡೀ ಮೊಬೈಲ್ ನೋಡ್ತಾರೆ, ಹಗಲಿಡೀ ಮಲಗ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಹೇಳಿದ್ ಕೇಳುವುದಿಲ್ಲ ಅಂದ್ರೆ ಅವನಿಗೆ ಆಪ್ತ ಸಲಹೆಗೆ ಹೋಗ್ಲಿಕ್ಕೆ ಸಲಹೆ ಮಾಡ್ತೀರಿ. ಆಗ ಅವನು ಏನ್ ಹೇಳ್ತಾನೆ ಅಂದ್ರೆ, ಆಪ್ತ ಸಲಹೆ ನಾನು ಬರುವುದಿಲ್ಲ, ನನಗೆ ಬೇಕಾಗಿಲ್ಲ, ನೀವು ಬೇಕಾದ್ರೆ ನೀವು ಆಪ್ತ ಸಲಹೆ ಮಾಡ್ಕೊಳ್ಳಿ ಅನ್ನೋ ಉತ್ತರ ಕೊಡುವಂತ ಸಾಧ್ಯತೆಗಳು ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತ ಸಂದರ್ಭಗಳಲ್ಲಿ ಅವರಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು, ಔಷಧೋಪಚಾರದ ಅಗತ್ಯತೆ ಇರಬಹುದು. ಆಗ ನೀವು ಆಪ್ತ ಸಲಹೆ, ಬರೀ ಆಪ್ತ ಸಲಹೆ ಸಾಕಾಗುವುದಿಲ್ಲ, ಡಾಕ್ಟರ್ ಹತ್ರ ಹೋಗಿ ನಿಯಮಿತ ಕಾಲದ ಔಷಧೋಪಚಾರ ಮತ್ತು ಆಪ್ತ ಸಲಹೆ ಒಟ್ಟೊಟ್ಟಿಗೆ ಮಾಡಿದ್ರೆ ತುಂಬಾ ಪರಿಣಾಮಕಾರಿ. ಅದರಿಂದ ತೊಂದರೆಯಿಂದ ಗುಣ ಆಗತ್ತೆ. ಮದ್ದು ತಗೊಳ್ಳೋದು ಪರ್ಮನೆಂಟ್ ಆಗತ್ತೆ, ಅದನ್ನ ಜೀವನ ಇಡೀ ತಗೊಳ್ಬೇಕು ಹಾಗೇನಿಲ್ಲ. ಎಲ್ಲಾ ತೊಂದರೆಗಳ ಹಾಗೆ, ಎಲ್ಲಾ ದೈಹಿಕ ತೊಂದರೆಗಳಿಗೆ ನಾವು ಹೇಗೆ ಮೆಡಿಸಿನ್ ತಗೊಳ್ತೇವೆ ಹಾಗೆ ಇದು ಕೂಡ ಸಣ್ಣ ಸಣ್ಣ ತೊಂದರೆಗಳಿಗೆ 1 ವಾರ ಇರ್ಬೋದು, ಸ್ವಲ್ಪ ದೊಡ್ಡ ತೊಂದರೆಗೆ 15 ದಿವಸ, 1 ತಿಂಗಳು, 2 ತಿಂಗಳು, ಈ ತರ. ಅದಕ್ಕೆ ಡಾಕ್ಟರ್ ಹೇಗೆ ನಮಗೆ ಸಜೆಸ್ಟ್ ಮಾಡ್ತಾರೆ, ಹೇಗೆ ನಮಗೆ ಸಲಹೆ ಕೊಡ್ತಾರೆ, ಅದರ ಪ್ರಕಾರ ಮುಂದುವರಿಸಿಕೊಂಡು ಹೋಗ್ಬೋದು. ಆಪ್ತ ಸಲಹೆಯ ಬಗ್ಗೆ ಇನ್ನೂ ಸ್ವಲ್ಪ ವಿವರಗಳನ್ನು ಕೊಡುವುದಂದ್ರೆ, ನಾನು ಆಪ್ತ ಸಲಹಾ ಕೇಂದ್ರ ಎನ್ನುವ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಸಂಸ್ಥೆ ಉಚಿತವಾಗಿ ಆಪ್ತ ಸಲಹೆಯನ್ನು ಕೊಡುತ್ತೆ. ನಮ್ಮಲ್ಲಿ ಹವ್ಯಕರ ಆಪ್ತ ಸಲಹಾಕಾರರೇ ಇದ್ದಾರೆ, 4-5 ಜನ. ಇದೆಲ್ಲವೂ ಗೌಪ್ಯವಾಗಿರುತ್ತೆ. ವಿಡಿಯೋ ಮುಖಾಂತರ ಆಪ್ತ ಸಲಹೆಯನ್ನು ಕೊಡ್ತಾರೆ. ಅಂದ್ರೆ ನಮ್ಮ ಹೆಲ್ಪ್ ಲೈನ್ ಇದೆ,
ಉಚಿತವಾದ ಸಹಾಯವಾಣಿ ಸಂಖ್ಯೆ ಇದೆ. ಅದನ್ನ ನಾನು ರಮಾನಂದ ಹೆಗ್ಡೆ ಅವರಿಗೆ ಕಳಿಸ್ಕೊಡ್ತೇನೆ. ಅವರು ಈ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ನಾನು ಈಗ ಬೇಕಾದ್ರೆ ಒಮ್ಮೆ ನಿಮ್ಗೆ ಅದನ್ನ ಹೇಳ್ತೀನಿ. ನೀವು ಪೆನ್ ಇದ್ದವರು ಬರ್ಕೊಳ್ಳಿ. 2 ಸಾರಿ ಹೇಳ್ತೀನಿ, ನಿಧಾನವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. 63620 63 620 55380 55380. ಇನ್ನೊಮ್ಮೆ ಹೇಳ್ತೇನೆ ಕೇಳಿ. 63 62 0 5538 0. ಇದಲ್ಲದೆ ಪ್ರತಿಷ್ಠ ಬೆಂಗಳೂರಿನ ನಿಮಾನ್ಸ್ ಸಂಸ್ಥೆಯವರದ್ದು ಸಹಾಯವಾಣಿ ಇದೆ. ಅವರ ನಂಬರ್ 14416 14416. ಅಲ್ಲಿ ನಿಮಗೆ ಆಪ್ತ ಸಲಹಾಕಾರರಿಂದ ನಂತರದ ಸ್ಟೇಜಿಗೆ ಮಾತಾಡ್ಬೇಕಂದ್ರೆ ಸೈಕ್ಯಾಟ್ರಿಸ್ಟ್ಗಳ ವ್ಯವಸ್ಥೆನೂ ಇರುತ್ತೆ. ಅಲ್ಲಿ ಅವರು ಪ್ರಿಸ್ಕ್ರಿಪ್ಷನ್ ಬರೆದು ಔಷಧದ ವಿವರಗಳನ್ನು ನಿಮಗೆ ಕೊಡ್ತಾರೆ ಬೇಕಾದ್ರೆ. ಈ ನಂಬರ್ ಅನ್ನ ನಿಮ್ಮ ಮಿತ್ರರಲ್ಲಿ, ಸಂಬಂಧಿಕರಲ್ಲಿ ಯಾರಿಗೆ ಬೇಕೋ ಅವರಿಗೆ ಆದಷ್ಟು ಮಟ್ಟಿಗೆ ಇದನ್ನ ಪ್ರಚಾರ ಮಾಡಿ. ಇಷ್ಟು ನನಗೆ ಇವತ್ತು ನಿಮ್ಮೊಟ್ಟಿಗೆ ಹಂಚಲಿಕ್ಕಿದ್ದಂತ ವಿಷಯಗಳು. ಇಷ್ಟೊತ್ತು ನನ್ನ ಮಾತನ್ನು ಕೇಳಿದಂತ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಷಯದ ಬಗ್ಗೆ ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರು ನಾನು ಈಗ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಿದೆ ತಯಾರಿದ್ದೀನಿ. ನೀವು ಯಾರು ಪ್ರಶ್ನೆ ಇದೆ ಅವರು ಮಾತ್ರ ಅನ್ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸೂಕ್ಷ್ಮ ಪ್ರಶ್ನೆ, ಶಾರ್ಟ್ ಆಗಿರಲಿ.